ಜೀವವೂ ಬೇಕು ಜೀವನವೂ ಬೇಕು ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು. ಜೀವವಿದ್ರೆ ಜೀವನ ಅಂತ ಮಾತನಾಡಿದಂಥದ್ದು. ಜೀವ ಜೀವನ ಎರಡಕ್ಕೂ ಮೋದಿ ಏನ್ ಪ್ಲಾನ್ ಮಾಡ್ತಾರೆ? ಹಾಗಾದ್ರೆ ಜೀವವೂ ಇರಬೇಕು, ಜೀವನನೂ ಕೂಡ ನಡಿಬೇಕು. ಸೊ ಹೀಗಾಗಿ ಅವೆರಡಕ್ಕೂ ಕೂಡ ಒಂದು ಪ್ಲಾನ್ ಅನ್ನ ಮಾಡಲೇಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಯಾವ ರೀತಿಯಾದಂತ ಪ್ಲಾನ್ ಗಳನ್ನ ಮಾಡಿದೆ ಕೇಂದ್ರ ಸರ್ಕಾರ ಅದೆಲ್ಲವನ್ನೂ ಕೂಡ ಇವತ್ತು ಅನೌನ್ಸ್ ಮಾಡಲಿದ್ದಾರೆ. ಜೀವ ಉಳಿಸ್ಲಿಕ್ಕೆ ಲಾಕ್ಡೌನ್ ಮುಂದುವರಿಕೆ ಮಾಡಲೇಬೇಕಾದಂತ ಅನಿವಾರ್ಯತೆ ಅಂತೂ ಇದೆ. ಜೀವನಕ್ಕಾಗಿ ಲಾಕ್ಡೌನ್ ಸಡಿಲಿಕೆ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಅದಕ್ಕೆ ಹೇಳ್ತಾ ಇದ್ದು ಇಲ್ಲಿ 3 ವಲಯಗಳಾಗಿ ವಿಂಗಡಣೆ ಮಾಡಿ ಆ ಒಂದು ವಲಯಗಳಲ್ಲಿ ಸಪರೇಟ್ ಆದಂತ ಒಂದು ಅವಕಾಶವನ್ನ ನೀಡುವಂಥದ್ದು. ಆರ್ಥಿಕತೆಗೆ ಬಲ ನೀಡ್ತಾರಾ ಪ್ರಧಾನಿ ಮೋದಿ? ಕಾದ್ ನೋಡ್ಬೇಕು. ಕೃಷಿ ಚಟುವಟಿಕೆಗಳ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ. ಕಾರ್ಖಾನೆಗಳ ಪುನರಾರಂಭಕ್ಕೆ ಅನುಮತಿಯನ್ನ ನೀಡುವಂತ ಸಾಧ್ಯತೆ ಕೂಡ ಇದೆ. ಕೆಲವೊಂದು ಕಾರ್ಖಾನೆಗಳಿಗೆ ಮಾತ್ರ. ಬಡ ಕಾರ್ಮಿಕರಿಗೆ ವಿಶೇಷವಾದಂತಹ ಪ್ಯಾಕೇಜ್ ಏನಾದರೂ ಘೋಷಣೆ ಮಾಡ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕು. ಕೊರೋನಾ ಹೆಚ್ಚಿರುವಂತ ಕಡೆ ಲಾಕ್ಡೌನ್ ಮುಂದುವರಿಯುವಂತ ಸಾಧ್ಯತೆನೇ ದಟ್ಟವಾಗಿದೆ. ಜನರ ಜೀವ ಉಳಿಸಲಿಕ್ಕೆ ಲಾಕ್ಡೌನ್ ಮುಂದುವರಿಸಲೇಬೇಕಾದಂತ ಅನಿವಾರ್ಯತೆ ಹಾಗೆ ಆ ಸಲಹೆ ಅಭಿಪ್ರಾಯಗಳು ಮನವಿಗಳೇ ನರೇಂದ್ರ ಮೋದಿ ಅವರಿಗೆ ಹೋಗಿರುವಂತದ್ದು. ಕೊರೋನಾ ಸೋಂಕಿಲ್ಲದ ಕಡೆ ಸಾಮಾನ್ಯವಾಗುತ್ತಾ ಜನಜೀವನ ಅಥವಾ ಇಷ್ಟು ಪರ್ಸೆಂಟೇಜ್ ಅಂತ ಏನಾದ್ರು 50% ಮಾತ್ರ ಸಡಿಲಿಕೆ ಮಾಡಿ ಅಂತ ಏನಾದ್ರು ಹೇಳ್ತಾರಾ? ಅದನ್ನು ಕೂಡ ಕಾದ್ ನೋಡ್ಬೇಕು. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು